ಸರ್, ಡಾಕ್ಟರ್ ವಿನಯ್ ಕುಮಾರ್ ಅನ್ನೋ ಬಗ್ಗೆ ಒಂದು ವಿಷಯವನ್ನು ಸಮಾಜ ಮಾಧ್ಯಮದಲ್ಲಿ ಹೇಳಬೇಕು ಅನ್ನೋ ಉದ್ದೇಶದಿಂದ ತಮಗೆ ಈ ಮಾಹಿತಿಯನ್ನು ಕೊಟ್ಟಿದ್ದು. ಮೊದಲನೇದಾಗಿ ಡಾಕ್ಟರ್ ವಿನಯ್ ಕುಮಾರ್ ಅವರ ಹೆಂಡತಿ ವಿನೋದ ಅಂತ ಹೇಳಿ ಸರ್, ಆಕೆ ಕೇವಲ ಮದುವೆ 15 ದಿನ ನಂತರ ಗಂಡನ ಬಿಟ್ಟು ಬಂದು ಆತನ ಕ್ರೌರ್ಯವನ್ನು ಸಮಾಜಕ್ಕೆ ತೋರಿಸ್ಬೇಕು, ಹಲವಾರು ಹೆಣ್ಮಕ್ಳು ಆತನ ಕ್ರೌರ್ಯಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ ನನ್ನ ಮುಂದೆ ಸಹಾಯಕ್ಕೆ ಕಾನೂನು ಸಲಹೆ ಕೇಳಕ್ಕೆ ಬರ್ತಾರೆ. ಆ ಕಾನೂನು ಸಲಹೆ ಕೇಳೋ ಸಂದರ್ಭದಲ್ಲಿ ಆಕೆ ಹೇಳ್ತಾರೆ, ಡಾಕ್ಟರ್ ನಾಗಶ್ರೀ ಅನ್ನೋ ವಿಚಾರವನ್ನು ಫಸ್ಟನ್ನು ಹೇಳ್ತಾರೆ. ಡಾಕ್ಟರ್ ನಾಗಶ್ರೀ ಅನ್ನೋದು ಮೈಸೂರಿನ JSS ಆಯುರ್ವೇದಿಕ್ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿಯನ್ನು ಪಡೆದು ಆಯುರ್ವೇದಿಕ್ನಲ್ಲಿ ರಾಜ್ಕುಮಾರ್ ರೋಡಲ್ಲಿ ಕ್ಲಿನಿಕ್ ಇಟ್ಕೊಂಡು ಕೆಲಸ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಲೇಡಿ. ಕಾಲೇಜಲ್ಲಿ ಜೂನಿಯರ್ ಆಗಿರ್ತಕ್ಕಂಥ ವಿನಯ್ ಕುಮಾರ್ ಅನ್ನೋ ಪರಿಚಯ ಆಗ್ತದೆ. ಆತನ ಪ್ರೇಮ ಪಾಶಕ್ಕೆ ಬಲಿಯಾಗಿ ಸ್ವಲ್ಪ ದಿನ ಆದ ನಂತರ ಆತ, ನೀನು ವಯಸ್ಸಿನ ದೊಡ್ಡವಳು, ನಮ್ಮನೆ ಹೋಗ್ತಾ ಇಲ್ಲ, ನಾವು ಮದುವೆ ಆಗೋದು ಬೇಡ, ಸಾಯೋಣ ಬಾ ಅಂತ ಹೇಳಿ ಆಕೆಯನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋ ಥರ ಪ್ರೇರೇಪಣೆ ಕೊಟ್ಟು ಆಕೆಯನ್ನು ಶ್ರೀರಂಗಪಟ್ಟಣದ ಒಂದು ಲಾಡ್ಜಿಗೆ ಕರ್ಕೊಂಡು ಹೋಗ್ತಾರೆ. ಆ ಲಾಡ್ಜಿಗೆ ಕರ್ಕೊಂಡು ಹೋಗಿ ಅಲ್ಲಿ ಆಕೆಗೆ 30 ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ. 30 ಟ್ಯಾಬ್ಲೆಟ್ಸನ್ನು ಕೊಟ್ಟು ಹೈ ಡೋಸೇಜ್ ಇನ್ಸುಲಿನ್ ಇಂಜೆಕ್ಷನನ್ನು ಕೊಟ್ಟು ಆಕೆ ಬೆಳಿಗ್ಗೆ ಹೇಳೋದಿಲ್ಲ. ಮಾರನೇ ಬೆಳಿಗ್ಗೆ ಈತನೇ ಲಾಡ್ಜವ್ರಿಗೆ ರಿಸೆಪ್ಷನ್ಗೆ ಫೋನ್ ಮಾಡಿ ಆತ್ಮಹತ್ಯೆ ಮಾಡಿ ಆಂಬುಲೆನ್ಸ್ ಕರ್ಸ್ಕೊಂಡು ಯಾಕೆ ಇಬ್ಬರು ಕೂಡ ಕೊಲಂಬಿಯಾ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡ್ತಾರೆ. ಆದರೆ ಈತ ಡಿಸ್ಚಾರ್ಜ್ ಆಗಿ ಹೊರಟೋಗ್ತಾನೆ. ಆದರೆ ಆಕೆ 6 ತಿಂಗಳ ಕೋಪದಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಯಾಕಂದರೆ ಆಕೆ ಕೊಟ್ಟಿರೋ ಇಂಜೆಕ್ಷನ್ ಡೋಸೇಜ್ ಯಾವ ಥರ ಇದೆ ಅಂದರೆ ಸಾಯಕ್ಕೆ ಬಿಡಲಿಲ್ಲ. ಆ್ಯಕ್ಚುಲಿ ಆತನ ಬ್ರೈನ್ ಹ್ಯಾಮ್ರೇಜ್ ಆಗುತ್ತೆ, ದೇಹದ ಕೆಲವು ಅಂಗಾಂಗಗಳನ್ನು ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಹಾಗಾಗಿ ಆಕೆ ಈ ಕಡೆ ಬದುಕಲಿಲ್ಲ, ಜೀವಂತವಿಲ್ಲ, ಹೆಣವಾಗಲಿಲ್ಲ, ಹಾಗೆ ಇರ್ತಾರೆ. ಇದ್ರ ವಿರುದ್ಧ ಆಕೆ ತಂದೆ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾರೆ. ನನ್ನ ಮಗಳನ್ನ ಕೊಲೆ ಪ್ರಯತ್ನ ಆಗಿದ್ದು ಇದು ಆತ್ಮಹತ್ಯೆ ಅಲ್ಲ ಅಂಥೇಳಿ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ನೂ ಕೂಡ ಚಾರ್ಜ್ ಶೀಟ್ನ ಹಾಕ್ತಾರೆ. ಹಿಂಗೆ ತನಿಖೆ ಪ್ರಕರಣ ಗೊತ್ತಾಗುತ್ತೆ ಅವರಿಗೆ, ಹೌದು ಇದು ಮರ್ಡರ್ ಮಾಡೋಕ್ಕೋಸ್ಕರನೇ ಅದಕ್ಕೆ ಕರ್ಕೊಂಬಂದಿದ್ದಾನೆ ಈ ಥರ ಮಾಡೋಕ್ಕೋಸ್ಕರನೇ ಅದು ಪ್ಲ್ಯಾನ್ ಮಾಡಿದ್ದಾನೆ ಅಂತ, ಡಾಕ್ಟ್ರಾಗಿ ಮಾಡಿದ್ದಾನೆ ಅಂತೇಳಿ ಚಾರ್ಜ್ ಶೀಟನ್ನು ಹಾಕ್ತಾರೆ. ಆ ಚಾರ್ಜ್ ಶೀಟ್ ವಿರುದ್ಧ ಆತ ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸ್ಟೇ ಆರ್ಡರ್ ತಗೊಳ್ತಾನೆ. ಪ್ರಕರಣ ಇನ್ನೂ ಕೂಡ ಹಾಗೆ ಇದೆ. ಶ್ರೀರಂಗಪಟ್ಟಣ ಕೋರ್ಟಲ್ಲಿ ಕೂಡ ಪ್ರಕರಣ ಹಾಗೆ ಬಾಕಿ ಇದೆ. ಜೊತೆಗೆ ಹೈಕೋರ್ಟ್ ಕೂಡ ಪ್ರಕರಣ ಬಾಕಿ ಇದೆ. ಇದಾದ ನಂತರ ನಾವು ಆತನ ಹಿನ್ನೆಲೆಗೆ ಕೆತ್ತಾ ಹೋದ ಸಂದರ್ಭದಲ್ಲಿ ಗೌತಮಿ ಹಿರೇಮಠ ಅಂತ ಒಂದು ಹುಡುಗಿ ವಿಚಾರ ಗೊತ್ತಾಗುತ್ತೆ. ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಅಪೆಟ್ಮೆಂಟ್ ಆಫ್ ಸುಸೈಡ್ನಲ್ಲಿ ಒಂದು ಇದಾಗಿರುತ್ತೆ. ಅಲ್ಲೂ ಕೂಡ ಆತ ಏನು ಮಾಡಿರ್ತಾನೆ, ಪ್ರೇಮದ ಪ್ರಶ್ನೆಯಲ್ಲಿ ಬೆಳೆಸ್ಕೊಂಡು ಆಕೆಗೆ ಏನೇನೋ ಆತ್ಮಹತ್ಯೆ ಪ್ರಶ್ನೆ ನೀಡಿ ಆಕೆ ಮನೆಯಲ್ಲೇ ನೇಣು ಹಾಕ್ಕೊಂಡು ಬಿಗಿದ ಸತ್ತೋಗಿರ್ತಾಳೆ. ಚಾರ್ಜ್ ಶೀಟ್ ಹಾಕಿರ್ತಾರೆ. ಅದು ಕೂಡ ಅದು ಸಾಕ್ಷ್ಯದ ಕೊರತೆಯಿಂದ ಆತ ಬಿಡುಗಡೆ ಆಗಿರ್ತಾನೆ. ಇವೆಲ್ಲ ನೋಡ್ತಾ ಬಂದಾಗ ಈಕೆಗೆ ಏನು ಮಾನಸಿಕ ಕಿರುಕುಳ ಕೊಟ್ಟ, ದೈಹಿಕ ಕಿರುಕುಳ ಕೊಟ್ಟ ಅನ್ನೋ ಬಗ್ಗೆ ನಾವು ಗಮನ ಕೊಡ್ತಾ ಬಂದಾಗ ಈಕೆಗೆ ಒಂದು ಗನ್ನನ್ನು ತೋರಿಸಿ ನಾನು ಸಾಯಿಸ್ಬಿಡ್ತೀನಿ, ಆಲ್ರೆಡಿ ಇಬ್ಬರು ಸಾಯಿಸಿದ್ದೀನಿ, ನೀನು ಯಾವ ಮಹಾ ನನಗೆ ಅಂತ ಹೇಳಿ ಕ್ರೂರ ಕೊಟ್ಟು ವರದಕ್ಷಿಣೆ ಕಿರುಕುಳ ಕೊಟ್ಟು ಕ್ರೌರ್ಯನ ಕೊಡ್ತಾನೆ. ಆದರೆ ಈಕೆಗೆ ಹುಣಸೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಸಲ್ಲಿಸೋದು ಕೂಡ ಆ ಹುಣಸೂರು ಪೊಲೀಸ್ನವರು ಕರೆಕ್ಟಾಗಿ ತನಿಖೆಯನ್ನು ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ತನಿಖೆ ಮಾಡ್ತಾನೆ. ಆತನ ವಿರುದ್ಧ ಬಿ ರಿಪೋರ್ಟನ್ನು ಸಲ್ಲಿಸ್ತಾರೆ, ಕೋರ್ಟಲ್ಲಿ ಕೊಡ್ತಾರೆ. ಆ ಪ್ರೊಟೆಸ್ಟೇಷನ್ ಹಾಕಿ ಅದನ್ನು ನಾವು ಹೋರಾಟ ಮಾಡಲಿಕ್ಕೆ ಬಂದಿದ್ದೀನಿ. ಅದ್ರ ಜೊತೆಗೆ ಡಾಕ್ಟರ್ ನಾಗಶ್ರೀ ಕೇಸ್ಗೂ ನ್ಯಾಯ ಸಿಗಬೇಕು, ಮತ್ತು ಡಾಕ್ಟರ್ ಗೌತಮಿ ಹಿರೇಮಠ ಆಕೆಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋದು ಉದ್ದೇಶದಿಂದ ಈ ದಿನ ನಾವು ಹೋರಾಟಕ್ಕೆ ಕೈ ಹಾಕಿದ್ದೀವಿ. ಕಕ್ಷಿದಾರರಂಥ ವಿನೋದ ಕೂಡ ಸಹಕರಿಸ್ತಾ ಇದ್ದಾರೆ, ಆಕೆ ಕೂಡ ಸಹಕರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಬಹಳ ಹೆಣ್ಣು ಮಕ್ಕಳಿಗೆ ಈ ಥರ ಆಗಿದ್ದರೆ ಆಗ ಸಂದರ್ಭ ಇದೆ ಅಂತ ಮೇಲ್ನೋಡಿ ಕಾಣ್ತಾ ಇದೆ. ಆತನ ವ್ಯಕ್ತಿತ್ವವನ್ನು ಎಲ್ಲಾದರೂ ಪ್ರಕರಣ ನೋಡಿದಾಕಿರೋದು ಬೇರೆ ಹೆಣ್ಮಕ್ಳಿಗೆ ಈ ಥರ ಆಗಬಾರ್ದು. ಆ ಥರ ಆಗಿದ್ದರೆ ಖಂಡಿತ ಅವರು ಮೇಲ್ನೋಟು ಬನ್ನಿ, ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡಿ, ಸರ್ಕಾರಕ್ಕೆ ದೂರು ಸಲ್ಲಿಸಿ, ಕೋರ್ಟಿಗೆ ದೂರು ಸಲ್ಲಿಸಿ, ಅಥವಾ ವಕೀಲರ ಮುಖಾಂತರ ಕೋರ್ಟಿಗೆ ಬನ್ನಿ, ಮುನ್ನೆಲೆಗೆ ಬಂದು ಹೇಳಿ ನಿಮ್ಗೆ ಆಗುತ್ತೆ ಅಂತಂದರೆ ಬೇರೆ ಹೆಣ್ಮಕ್ಳಿಗೆ ಆಗಬಾರ್ದು ಅನ್ನೋದು ಕನ್ಸರ್ನ್ ಇಟ್ಕೊಂಡು ನಾನು ನಮ್ಮ ಸರ್, ಈ ಹುಣಸೂರಲ್ಲಿ ಪೊಲೀಸರು ಬಿ ರಿಪೋರ್ಟ್ ಹಾಕೋದು ಅಂತ ತನಿಖೆ ಆದಿ ತಪ್ಪಿಸುವಂಥ ಕೆಲಸ ಏನಾದ್ರು ಆಗಿದ್ದ ಸರ್? ಖಂಡಿತ ಇದರಲ್ಲಿ ಒಂದು ಸನ್ನಿವೇಶ ನೋಡಿ. ಇದು ಮದುವೆಗೆ 15 ದಿನಕ್ಕೆ ಗಲಾಟೆಗಳಾಗ್ತವೆ. ಹುಡುಗಿ ಹೇಳುತ್ತೆ ಆತನ ಬರೋಕ್ಕಾಗಲ್ಲ, ಇದ್ರೆ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಭಾಳ ಸಮಾಜ ನಿಮ್ಗೆ ಗೊತ್ತು, ಗ್ರಾಮೀಣ ಪ್ರದೇಶದಲ್ಲಿ ನ್ಯಾಯ ಸಂಧಾನ ಮಾಡ್ತಾರಂತ ಹೋಗ್ತಾರೆ. ಆ ನ್ಯಾಯಕ್ಕೆ ಕರೆದ ಸಂದರ್ಭದಲ್ಲಿ ಕರೆಯೋಕ್ಕೆ ಮುಂಚೆನೇ ಇದೇ ಗಂಡ ಈತನೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಈಕೆ ಮನೆಯಿಂದ ಚಿನ್ನ ಕತ್ಕೊಂಡು ಕಂಪ್ಲೇಂಟ್ ಕೊಡ್ತಾನೆ. ಪೊಲೀಸರು ಕಂಪ್ಲೇಂಟ್ ಮಾಡಲ್ಲ. ಆ ಟೈಮಲ್ಲಿ ಊರಲ್ಲಿ ನ್ಯಾಯಕ್ಕೆ ಸೇರಿಸ್ತಾರೆ, ಒಂದು ಸ್ವಾಮೀಜಿಗಳ ಮುಖಾಂತರ ನ್ಯಾಯಗಳು ಸೇರಿಸ್ತಾರೆ. ಆ ನ್ಯಾಯಕ್ಕೆ ಬಂದಾಗ ಬೈತಾರೆ, ಆಯಿತು ನೀವು ಮಾಡೋ ತಪ್ಪು, ಈ ಥರ ಮಾಡಬಾರ್ದಾಗಿತ್ತು ಬೈತಾರೆ. ಆ ಕೋಪದಲ್ಲಿ ಅವರೆಲ್ಲ ಬಂದು ನಮ್ಮನ್ನು ಹಲ್ಲೆ ಮಾಡೋದಂಥ ಸುಳ್ಳು ದೂರನ್ನು ಬಿಳಿಕೆರೆ ಪೊಲೀಸ್ ಸ್ಟೇಷನ್ಗೆ ಸಲ್ಲಿಸ್ತಾರೆ. ಸುಳ್ಳು ಮೆಡಿಕಲ್ ರಿಪೋರ್ಟ್ನ ಕೊಡ್ತಾರೆ. ಆ ಪ್ರಕರಣಕ್ಕೆ ಇವ್ರ ಮೇಲೆ ಯಾರು ವಿನೋದ ಏನಿದೆ ತಂದೆ ತಾಯಿಗಳ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ನಾನು ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಡ್ತಾರೆ. ಎದುರಿಸೋ ತಂತ್ರಗಳು, ಒತ್ತಡ, ರಾಜಕೀಯ ಒತ್ತಡ ಮಾಡ್ತಾರೆ, ಆಮೇಲೆ FIR ಮಾಡಿಸ್ತಾರೆ. ಆ ಪ್ರಕರಣದಲ್ಲಿ ಕೂಡ ಪೊಲೀಸ್ ತನಿಖೆ ಮಾಡಿ ಬಿ ರಿಪೋರ್ಟ್ ಹಾಕ್ತಾರೆ. ಸರಿ, ಯಾವ ಹಲ್ಲೆ ನಡೆದಿಲ್ಲ, ಯಾವುದೂ ಆಗಿಲ್ಲ, ಸಾಕ್ಷ್ಯಾಧಾರಗಳು ಯಾರೂ ಇಲ್ಲ, ಇಲ್ಲಿ ರಿಪೋರ್ಟ್ ಹಾಕ್ತಾರೆ. ಆದರೆ ಈಗ ಇಲ್ಲಿ ಕೂಡ ಬಿ ರಿಪೋರ್ಟ್ ಹಾಕ್ತಾರೆ.
ಈಗ ಯಾರು ನ್ಯಾಯ ಅಂತ ನಾವು ಹೇಳೋದು. ಅಲ್ಲೂ ಬಿ ರಿಪೋರ್ಟ್ ಹಾಕ್ತಾರೆ, ಇಲ್ಲೂ ಬಿ ರಿಪೋರ್ಟ್ ಹಾಕ್ತಾರೆ. ಆದರೆ ಸಾಕ್ಷ್ಯಾಧಾರಗಳು ಮೇಲ್ನೋಟಕ್ಕೆ ಕಾಣ್ತಿರ್ತಕ್ಕಂಥದ್ದು ವರದಕ್ಷಿಣೆ ಕಿರುಕೊಳಕ್ಕಂತ ಇದೆ. ಆತ ಗನ್ ಇಟ್ಕೊಂಡು ಸಾಯಿಸಿದ ಬಂದಿರ್ತಕ್ಕಂಥ ನೈರ ಸಾಕ್ಷಿಯಾಗಿರ್ತಕ್ಕಂಥ ವಿಕ್ಟಿಮ್ ಇದ್ದಾರೆ. ಆದರೆ ಗನ್ ತೊಗೊಂಡು ಬಾ ಅಂತ ಪೊಲೀಸ್ನವರು ಇವ್ರಿಗೆ ಹೇಳ್ತಾರೆ. ಗನ್ನ ಹುಡ್ಕುವಂಥ ಪ್ರಯತ್ನ ಕೂಡ ಮಾಡಲ್ಲ ಪೊಲೀಸ್ನವರು. ಅದು ವ್ಯವಸ್ಥೆ ಅವನ್ನ ಹೇಗೆ ಆ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆ. ಈ ಒಂದು ಪ್ರಕರಣದಲ್ಲಿ ಪೊಲೀಸವ್ರ ಮೇಲೂ ಕೂಡ ಕೇಸ್ ಹಾಕುವಂಥ ಕೆಲಸ ಆಗುತ್ತಾ? ಖಂಡಿತ ಕೆಲವು ಸಾಕ್ಷ್ಯಾಧಾರಗಳು ಇರುತ್ತೆ. ತಮ್ಮ ಮುಂದೆ ಈಗ ಸದ್ಯ ಕೇಳೋಕ್ಕಾಗ್ತಾ ಇಲ್ಲ. ಸಾಕ್ಷ್ಯಾಧಾರಗಳು ನನ್ನ ಹತ್ರ ಇದೆ ಖಂಡಿತವಾಗಿ. ಯಾಕೆಂದರೆ ಈಕೆ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲಿ ಹಿಂದೆ ನೋಟಿಸ್ ಕೊಟ್ಟಿದ್ವಿ ಅಂತ ಹೇಳೋದು. ಈಕೆ ಭೇಟಿನೇ ಮಾಡಿಲ್ಲ, ಇನ್ವೆಸ್ಟಿಗೇಷನ್ ಕರೆದಿಲ್ಲ. ಆದರೆ ಚಾರ್ಜ್ ಶೀಟ್ ಹಾಕೋದಲ್ಲಿ ಇತ್ತಿನ 10 ಬಾರಿ ಕರೆದಿದ್ವಿ, 3 ಬಾರಿ ಕರೆದಿದ್ವಿ, ನೋಟಿಸ್ ಕೊಟ್ಟಿದ್ದೀವಿ, ಖಾಲಿ ಪೇಪರ್ ಸೈನ್ ಮಾಡಿಸ್ಕೊಂಡಿದ್ವಿ, ಅದನ್ನು ನೋಟಿಸ್ ಕೊಟ್ಟಿದ್ದೀವಿ ಅಂತ ತೋರಿಸಿರ್ತಕ್ಕಂಥದ್ದಿದೆ. ಈಕೆ ಖಾಲಿ ಪೇಪರ್ ಸೈನ್ ಮಾಡಿಸ್ಕೊಂಡಾಗಲೇ SP ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನಾನು ಬಿ ರಿಪೋರ್ಟ್ ಆಗೋ ಸಾಧ್ಯತೆ ಇದೆ, ಇವರು ನನ್ನ ಖಾಲಿ ಪೇಪರ್ ಸೈನ್ ಹಾಕ್ಕೋತಿದ್ದಾರೆ ಅಂತ ಇದೆ. ಮತ್ತು ಪೊಲೀಸರು ಫೋನ್ ಮಾತಾಡಿರೋದು ಕೂಡ ಇದೆ, ಆಡಿಯೋ ರೆಕಾರ್ಡ್ಸ್ ಇದೆ. ಮತ್ತು ಈತ ಯಾವ ಬಿ ರಿಪೋರ್ಟ್ ಹಾಕ್ಲಿಕ್ಕೆ ಯಾರು ಸಹಕಾರ ಕೊಟ್ಟರು ಆ ಪೊಲೀಸ್ ಜೊತೆ ಇದ್ದಂಥ ಫೋಟೋಗಳು ಕೂಡ ನನ್ನ ಹತ್ರ ಇದೆ. ವೈಯಕ್ತಿಕ ಅವ್ರ ಮನೆಗೆ ಹೋಗಿ ಫೋಟೋ ತೆಗೆಸಿದ ಫೋಟೋಗಳಿದೆ. ಅದೆಲ್ಲ ನ್ಯಾಯ ಸಲ್ಲಿಸಿ ಸರ್, ನ್ಯಾಯ ಸಲ್ಲಿಸಿ. ವಿನೋದ ಅವರು ಯಾವಾಗ ಅಂದರೆ 15 ದಿವಸ ಯಾವಾಗಿಂದ ಗಂಡನ ಜೊತೆ ಹೊರಗೆ ಬಂದ್ಬಿಟ್ರು ಸರ್? ತಿರ್ಗೋ ತಡೆಯೋಕ್ಕಾಗಲ್ಲ, ಯಾವಾಗ ಹೊರಗಡೆ ಬಂದ್ಬಿಟ್ರು ಅಂತ ಸರ್? 2024 ಜೂನ್ ತಿಂಗಳು ಮದುವೆ ಆಯ್ತು ಸರ್. ಅದಾಗ 15 ದಿನ ಅಷ್ಟೇ ಸರ್. ಅದೇ ಜೂನಿಂದ ಜುಲೈಯಿಂದ ಆಗಸ್ಟಿಂದ ಆಕೆ ದೂರನೇ ಇದೆ. ಅಲ್ಲಿಂದ ಇವ್ರ ಜೊತೆ ಟಚ್ ಇಲ್ಲ ಸರ್. ಬಟ್ ಈ ಪ್ರಕರಣದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಸರ್? ಖಂಡಿತ ಸರ್. ಆಕೆ ಧೈರ್ಯದ ಮೇಲೆ ನಾನು ನಮ್ಮ ಮುಂದೆ ಮಾತಾಡ್ತಾ ಇರ್ತಕ್ಕಂಥದ್ದು. ಈಗ ನಿಜವಾದ ವಿಕ್ಟಿಮ್ ಯಾರಿದ್ದಾರೆ, ಕ್ರೂರಕ್ಕೆ ಒಳಗಾದ ಲೇಡಿ ಅಂದರೆ ಬದುಕಿರೋದು ಒಬ್ಬಳೆ ಹುಡುಗಿ. ಸದ್ಯಕ್ಕೆ ಅವಳೊಬ್ಬಳೇ ಕೂಡ ಹೇಳಬೇಕು. ಈ ಹಿನ್ನೆಲೆ ಗೊತ್ತಿರ್ತಕ್ಕಂಥ ಆಕೆನೇ ಮುಂದೆ ಬರಬೇಕು. ಈಗ ಈ ಹಿಂದೆ ಅಂದರೆ ಡಾಕ್ಟರ್ ಒಬ್ರು ಇರೋದಲ್ಲ ಸರ್, ಅವ್ರ ಮನೆಯವರು ಕೂಡ ಈ ಒಂದು ಕೇಸಲ್ಲಿ ಹೌದು ಸರ್, ಖಂಡಿತ. ಡಾಕ್ಟರ್ ನಾಗರ್ಷಿ ಅವ್ರ ತಂದೆ ನಮ್ಮನ್ನ ಭೇಟಿ ಮಾಡಿದ್ರು. ವಿಶೇಷ ಅಭಿಯೋಜಕರಾಗಬೇಕು ಅಂತ ಮನವಿ ಮಾಡ್ಕೊಂಡಿದ್ರು ಪ್ರಕರಣದಲ್ಲಿ. ನಾನೇ ಅದರಲ್ಲೆಲ್ಲ ಕಾಪಿ ತಗೊಟ್ಟಿದ್ದೀನಿ. ಅವ್ರು ಸಹಕಾರ ಕೊಡ್ತಾ ಇದ್ರು, ಖಂಡಿತ ಸಹಕಾರ ಕೊಡ್ತಾರೆ. ಗೌತಮ್ ಹಿರೇಮಠ ಅವ್ರ ಕುಟುಂಬದವರು ಇಲ್ಲ ಸರ್, ಅವ್ರ ಪ್ರಕರಣ ಮುಕ್ತಾಯ ಆಗಿದ ಕಾರಣ ಅದನ್ನು ಅವರೇ ಚಾಲೆಂಜ್ ಮಾಡಬೇಕಾಗಿತ್ತು ಕಾರಣ ನಾವು ಸಹಕಾರ ಕೊಟ್ಟರೆ ಖಂಡಿತ ಹೋಗ್ಬೋದು. ಅವ್ರಿಗೂ ಕಾನೂನು ಸರಿಯಾಗಿ ಗೊತ್ತು ಅಂತ ತಿಳ್ಕೊಳ್ತೀನಿ. ಅವರು ಮುಂದೆ ಹೋಗಬೇಕಾಗಿತ್ತು, ಹೋಗಿಲ್ಲ ಅವರು.